ಬರ್ತಿದ್ದಿಲ್ಲ, 10 ನಿಮಿಷ ಬಹಳ ನಿಂದ್ರೋದ್ ಆಗ್ತಿದ್ದಿಲ್ಲ. ಅಲ್ಲಿಂದ ಇವ್ ಎಕ್ಸ್ಟೆಂಟ್ ಆಗಿತ್ತಲ್ಲ ಸರ್, ಇದು ಬಲಗಾಲ್ ಚಪ್ಪಿ ಮುರಿದು ನರ ಇದು ಬಿಗಿದು ಬಿಟ್ಟಿದ್ದು ಸರ್. 10 ಹೆಜ್ಜಿನೂ ನಡ್ಯಾಕ್ ಆಗ್ತಿದ್ದಿಲ್ಲ ಸರ್. ಈಗ ಒಂದು 2012 ಸರ್ ಅದ. 12 ವರ್ಷ ಆಗುತ್ತೆ. ಅವಾಗ್ಲಿಂದ ಇದು ನರ ಎಲ್ಲಾ ಬಿಗದ್ ಬಿಟ್ಟಿದ್ದು ಸರ್. ಅವು ಕುಂಟ್ಕೊಂತ ನಡಿದಾಗಿತ್ತು. ಈಗ ಈಗ 11ನೇ ತಾರೀಕಿನಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಂದ 3ನೇ ದಿನಕ್ಕ ಅದು ರಿಸಲ್ಟ್ ಕೊಡ್ತು ಸರ್. ನಾನು ಅಂದ್ರೆ ಏನಾಯ್ತು, ನರ ಎಲ್ಲಾ ಸೈಲ್ ಆಗಿ ನನಗೆ ಅಡ್ಡಾಡಕ್ ಅನುಕೂಲ ಆತ್ ಸರ್. ಅಲ್ಲಿಂದ ಮೊದಲ ಹಿಂಗ ಎದ್ದು ನಿಂತಿತ್ತು ಸರ್. ಘಾಟ್ ಕೊಡಿ ನಾನು ಹೇಳ್ತೇನೆ ಸರ್, 12 ವರ್ಷದಿಂದ ಅವ್ರಿಗೆ ನರ ಜಗ್ತಾ ಇತ್ತು, ಓಡಾಡಕ್ ಬರ್ತಿಲ್ಲ, ಕುಂತ್ಕೊಂಡು ಓಡಾಡ್ತಿದ್ರು. ಜಸ್ಟ್ 72 hours ಅಲ್ಲಿ ಅವ್ರಿಗೆ ನರ ಎಲ್ಲ ಸಡ್ಲ ಬಿಟ್ಟು ಓಡಾಡಕ್ಕೆ ಬರಲ್ಲ. ಅಲ್ಲಿಂದ ನಡೆದ ಪೇನು ಎಲ್ಲ ಕಮ್ಮಿ ಆತ್ ಸರ್. ಅಲ್ಲಿಂದ ಈಗಂತೂ 15 ದಿನ ಮೊನ್ನೆ ಹೇಳಿದ್ದಲ್ಲ ಸರ್, ಮನ್ ಕನೆಕ್ಟ್ ಆಗಿದ್ದೆ 15ನೇ ದಿನಕ್ಕ, ಸಾರಿ 14ನೇ ದಿನಕ್ಕ ಈಗ ಕಾಲಿನ ಮ್ಯಾಗ ಆಟೋಮೆಟಿಕ್ ಕೆಳಗ ಮೊದಲು ಕಬೋರ್ಡ್ ಯೂಸ್ ಮಾಡ್ತಿದ್ ಸರ್ ಈಗ ಟಾಯ್ಲೆಟ್ ನ. ಈಗ 2 ಕಾಲಿನ ಮ್ಯಾಗ ಕೆಳಗ್ ತನಕ ಕುಂದಿರ್ತೀನಿ ಸರ್. ಮತ್ತ ಕೈ ಹಿಡಿಲಾರ್ದ ಹೇಳ್ತೀನಿ. ಏನ್ರಿ ಮಿರಾಕಲ್, ವಾವ್ ಸೂಪರ್. ಇಲ್ಲ ಸರ್, ರಿಸಲ್ಟ್ ಇದು ಆಗೈತ್ರಿ. ಅಲ್ಲಿಂದ ಹೊಟ್ಟಿ ಬಾಳ 99 kg ವೇಟ್ ಅದ ಸರ್ ನಂದ. ಈಗ 20 ದಿನದಿಂದ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮೊದಲ 99 kg ಇತ್ತು. ಇನ್ನ ವೇಟ್ ಇನ್ನ ಇದು ಮಾಡ್ಸಿಲ್ಲ ಸರ್ ನಾನು. ನಾಳೆ ನಡೆದ ಸರ್ ಇವ್ರು ಹದಿಮನಿ ಸರ್ ಮತ್ತ ಗೌಡ್ರು ಸರ್ ಬರ್ತೇನೆ ಅಂದಾರೆ. ಅಲ್ಲಿಂದ ಇದೆಲ್ಲ ಸರ್. ಈಗ ಪ್ಯಾಂಟ್ನು ಸರ್ ನನಗೂ ಅದ ಡೌಟ್ ಬಂದಿತ್ರಿ. ಈಗ ಅದು ಬೆಲ್ಟ್ ಹಾಕ್ಲಿಕ್ಕಂದ್ರು ನಡ ಫುಲ್ ಟೈಟ್ ಆಗ್ತಿತ್ತು ಸರ್. ಎಷ್ಟು ಮೊದಲು ನಂದು ಆಕ್ಚುಲಿ 36 ಇತ್ತು ಸರ್. 36 ಇತ್ತು, ಅಲ್ಲಿ 38 ಆತು. ಈಗ 40 ಆಗಿತ್ತು ಸೈಜ್, ನಡದ ಸೈಜ್ ಪ್ಯಾಂಟಿಂದು. ಈಗ ಅವು 40 ಇದ್ದು ಇದು ಲೂಸ್ ಆಗಿ 38 ಮೊದಲು ಟೈಟ್ ಆಗ್ತಿತ್ರಿ 36. ಈಗ ಅದೆಲ್ಲ ಕರೆಕ್ಟ್ ಕೂಡ ಆಗುತ್ತೆ ಸರ್. ಆಗೈತ್ರಿ. ಮತ್ತ ಹೊಟ್ಟಿನ ಬಾಳ ಇತ್ತು ಸರ್, ಈಗೆಲ್ಲ ಹಗರ ಆಗೈತಿ. ನಿಮ್ ಮುಖ ನೋಡಿದೆ, ಬಂದ ತಕ್ಷಣ ನೋಡಿದೆ ಮುಖ. ಇವರಲ್ಲಿ ಸಾಕಷ್ಟು ಟಾಕ್ಸಿನ್ ಅಂದ್ರೆ ಮೆಟಾಲಿಕ್ ಟಾಕ್ಸಿನ್, ಮೆಟಬಾಲಿಕ್ ಟಾಕ್ಸಿನ್ ಮತ್ತು ಮೆಡಿಸಿನಲ್ ಟಾಕ್ಸಿನ್ ಮ್ಯಾಕ್ಸಿಮಮ್ ಹೊರ ಹೋಗಿದೆ ಅಂತ ಗೊತ್ತಾಯ್ತು. ಇವಾಗ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಹೋಯ್ತಾ? ಹೌದು ಹೌದು. ಸೂಪರ್. ಅಟ್ಯಾಕ್ ಆಗಿತ್ತು ಹೇಳಿದ್ದಲ್ಲಿ ನಿಮ್ಗೆ 2 ಬೇರೆ ಆಗಿತ್ರಿ. 2008 ಒಮ್ಮೆ ಲೆಫ್ಟ್ ಸೈಡ್ ಬ್ಲಾಕ್ ಆಗಿತ್ತು. ಅದ್ರಿಂದ ಮೊನ್ನೆ 2011 ಅವಾಗ 72 ಇರ್ಬೇಕಂತಂದಿದ್ರು. ಎತ್ಕೊಳ್ಳ ಕಣ್ಣಿಗೆ ಚಕ್ರ ಬರೋದು ಆ ಟೈಪ್ ಆತ್ ಸರ್ ಅದು. ನಾನು ಎಸಿಡಿಟಿಗೆ ಏನಾರು ಇದಾಗಿ ಆಗಿರ್ಬೇಕಂತ ಹೇಳಿದ್ದೆ. ಕಟ್ಟ ECG ಮಾಡಿಸಿದ್ದ ಗುರುತಾತ್ ಸರ್ ಅದು. ಅವಾಗ ಏನ್ ಮಾಡಿದ್ವು, ಫೇಸ್ ಪ್ಲೇಟ್ ಮತ್ತೆ ಈ ರೈಟ್ ಸೈಡ್ ನಿಂದ ಇದು ಸ್ಟಂಟ್ ಹಾಕಿದ್ರಿ ಸರ್. ಅದು ಆಗಿಂದ ಆರಾಮ್ ಅದರಿ. ಈಗ ಏನಿಲ್ಲ, ಈಗ ಎಲ್ಲ BP ಎಲ್ಲ ನಾರ್ಮಲ್ ಅದ ಸರ್. ಮತ್ತ 80 mg ಕೊಟ್ಟಿದ್ರು ಅವ್ರು. 80 mg ಕೊಟ್ಟಿದ್ರು. ಈಗ 40 mg ಸ್ಟಾರ್ಟ್ ಆಗೈತೆ ಸರ್. ಬರೀ 20 ದಿವಸದಲ್ಲಿ ಈ ಬದಲಾವಣೆ. ಸೂಪರ್. ಪವರ್ ಆಫ್ ಪ್ರಾಕ್ಟೀಸ್. ಓಕೆ, ಇವಾಗ ಬೆಳಿಗ್ಗೆ ಬೇಗ ಹೇಳ್ಬೇಕು ಅನ್ಸುತ್ತೆ, ಎದ್ದಾಗ ಬಾಡಿ ಲೈಟ್ ಫೀಲ್ ಅನ್ಸುತ್ತೆ ನಿಮ್ಗೆ? ಈಗಂತೂ ಇದು ಎದ್ದು ನಿಂತು ಕಾಲು ನಡ ತಿಕ್ಕೊಂಡ ಹೇಳ್ಬೇಕಾಗ್ತಿ ಸರ್. ಈಗ ಏನೂ ಆಟೋಮೆಟಿಕ್ ಹೇಳ್ತೀನಿ. ಮತ್ತೆ ನೆಲದ ತನಕ ಕೊಡ್ತೀನಿ ಸರ್. ಎರಡು ಸರಿ ಸರ್. ಹಿಂಗ ಎಷ್ಟು ಕೊಡ್ತೀನಿ ನೋಡ್ರಿ, 2 ಕಾಲಿನ ಮ್ಯಾಗ ಕೊಡ್ತೀನಿ. ಮತ್ತೆ ಈಗ ಏನು ಹಿಡಿಲಾರ್ದ ಹೇಳ್ತೀನಿ ಸರ್. ಸೂಪರ್. ಸೊ ಮಿರಾಕಲ್ ಎಸ್. ಇದೊಂದು ನನಗ್ ಬಾಳ ಇದು ಆತ್ ಸರ್. ಇದು ಇಲ್ಲಿಕಂದ್ರೆ ನಡ್ಯಾಕ್ ಬರ್ತೀನಿ ಸರ್. ಮನಿ ಬಿಟ್ಟ ಹೊರಗಂದ್ರ ಅಲ್ಲಿ ಸ್ಕೂಟಿ ಚಾಲು ಮಾಡ್ಕೊಳ್ಳೋದು, ಹೋಗುದು, ಮತ್ತ ಅಲ್ಲಿ ಹೊರಗ್ ಕುಡಿಸ್ಕೊಂಡ್ ಮತ್ ಸ್ಕೂಟಿ ಮ್ಯಾಗ ಬರೋದು. ಇಲ್ಲಿಂದ ಅಷ್ಟೇ ಹೋಗುದು. ಈಗ ಸ್ಟೆಪ್ ಸತ ಸರ್ ಏನು ಹಿಡಿಲಾರ್ದ ಹತ್ತೀನಿ ಸ್ಟೆಪ್. ಓಕೆ, ಸೊ ನಿಮಗೆ ಒಂದು ವಿಷಯ ಹೇಳ್ತೀನಿ. ಅಫ್ಕೋರ್ಸ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮಲ್ಲಿ ಹುಮ್ಮಸ್ ಬರುತ್ತೆ, ಏನೋ ಒಂಥರ ಹೊಸ ಜೀವನ ಸಿಕ್ಕಂಗಾಗತ್ತೆ. ಓಡಾಡ್ಬೇಕನ್ಸುತ್ತೆ, ಮೆಟ್ಲು ಹತ್ಬೇಕನ್ಸುತ್ತೆ, ಇಳಿಬೇಕನ್ಸುತ್ತೆ, ಹಂಗೆ ಅನ್ಸುತ್ತೆ. ಬಟ್ ಏನಂದ್ರೆ ನಿಮ್ಗೆ ಸ್ಟಂಟ್ ಹಾಕಿದ್ದಾರೆ. ಸೊ ಸಡನ್ ಆಗಿ ಅದಕ್ಕೆ ವರ್ಕ್ ಪ್ರೆಷರ್ ಆಗಬಾರ್ದು. ನಿಧಾನಕ್ಕೆ ಎಷ್ಟೆಷ್ಟಾಗುತ್ತೋ ಅಷ್ಟು ನೀವು ಮನೇಲೆ ಓಡಾಡಿ. ಅಷ್ಟ ಮಾಡ್ತೀನಿ. ಜಾಸ್ತಿ ಪ್ರೆಷರ್ ನನಗೆ ಇವಾಗ ಎನರ್ಜಿ ಬಂದ್ಬಿಡುತ್ತೆ ಅಂತ ಹೇಳಿ ಮಾಡಕ್ ಹೋಗ್ಬೇಕು.
ಇಲ್ಲ ಇಲ್ಲ ಸರ್. ಅಂದ್ರೆ 16 ವರ್ಷ ಅದು ಹೆಂಗ್ ವರ್ಕ್ ಮಾಡ್ಬೇಕಂತ ಮಾಡಿತ್ತು. ಬಟ್ ಇವಾಗ ಸಡನ್ ಆಗಿ ಅದಕ್ಕೆ ಪ್ರೆಷರ್ ಕೊಟ್ರೆ ಚೆನ್ನಾಗಿರಲ್ಲ ಅದಕ್ಕೆ. ಓಕೆ ಫೈನ್ ಸೂಪರ್. ಎಸ್ ಮೇಡಮ್ ನೀವು ಬನ್ನಿ.